ಸಿಎಂ ಕುರ್ಚಿಗಾಗಿ ಹಾವು ಹೇಣಿ ಆಟ. ಸಿಎಂ ಆಗೇ ಬಿಡ್ತಾರಾ ಡಿಕೆ ಶಿವಕುಮಾರ್? ಕಳೆದ 1.5 ವರ್ಷದಿಂದ ಕುರ್ಚಿಗಾಗಿ ಕಾದಾಟ. ಡಿಕೆಗೆ ಕೈ ಹೈಕಮಾಂಡ್ ಸಿಎಂ ಪಟ್ಟ ಕೊಟ್ಟೇ ಬಿಡ್ತಾರಾ? ಎಸ್, ಸಿಎಂ ಕುರ್ಚಿಗಾಗಿ ಹಾವು ಹೇಣಿಯಾಟ. ಸಿಎಂ ಆಗೇ ಬಿಡ್ತಾರಾ ಡಿಕೆ ಶಿವಕುಮಾರ್? ಕಳೆದ 1.5 ವರ್ಷದಿಂದ ಸಿಎಂ ಕುರ್ಚಿಗಾಗಿ ಕಾದಾಟ ಮಾಡಿದ್ರು ಡಿಕೆ ಶಿವಕುಮಾರ್. ಡಿಕೆಗೆ ಕೈ ಹೈಕಮಾಂಡ್ ಸಿಎಂ ಪಟ್ಟ ಕೊಟ್ಟೇ ಬಿಡ್ತಾರಾ? ಹಾಗಾದ್ರೆ ಡಿಕೆಗೆ ಪಟ್ಟಾಭಿಷೇಕ ಯಾವಾಗ? ಇದು ಫ್ರೀಡಮ್ ಟಿವಿಯ ಪೊಲಿಟಿಕಲ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಕಳೆದ 1.5 ವರ್ಷದಿಂದ ಸಿಎಂ ಕುರ್ಚಿಗಾಗಿ ನಿರಂತರ ಪ್ರಯತ್ನ ಪಟ್ಟಿದ್ರು ಡಿಕೆ ಶಿವಕುಮಾರ್. ಈಗ ಆ ಸಮಯ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಒಂದು ಕನಸು ಅದು ನನಸಾಗುವಂತಹ ಒಂದು ಸಮಯ ಈಗ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಕೈನ ಹೈಕಮಾಂಡ್ ಸಿಎಂ ಪಟ್ಟ ಕೊಡ್ತಾರಾ? ಇದು ಯಕ್ಷ ಪ್ರಶ್ನೆ. ಏಕೆಂತಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಈ ಬಾರಿ ನಾನು ಮುಖ್ಯಮಂತ್ರಿ ಆಗಲೇಬೇಕು, ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷವನ್ನು ಕಟ್ಟಿದ್ದೇನೆ, ಸೊ ಪಕ್ಷದಲ್ಲಿ ತನ್ನ ವರ್ಚಸ್ಸು ಇದೆ, ಸೊ ಹಾಗಾಗಿ ನೀವು ನನಗೆ ಸಿ ಎಂ ಪಟ್ಟವನ್ನು ಕೊಡಲೇಬೇಕು, ಸಿ ಎಂ ಮಾಡಲೇಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಈಗಾಗಲೇ ಹಲವು ಬಾರಿ ಹಲವು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗ ಅದು ಫಲ ಕೊಡುವಂತಹ ಒಂದು ಸಮಯ. ಕಳೆದ 1.5 ವರ್ಷದಿಂದ ಸಿಎಂ ಕುರ್ಚಿಗಾಗಿ ಹಾವು ಹೇಣಿಯಾಟ. ಸಿಎಂ ಆಗೇ ಬಿಡ್ತಾರಾ ಡಿಕೆ ಶಿವಕುಮಾರ್? ಹಾಗಾದರೆ ಡಿಕೆ ಶಿವಕುಮಾರ್ ಅವರಿಗೆ ಯಾವಾಗ ಪಟ್ಟಾಭಿಷೇಕ? ಎಸ್, ಇದು ಫ್ರೀಡಮ್ ಟಿವಿಯ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮೆಗಾ ಎಕ್ಸ್ಕ್ಲೂಸಿವ್. ಎಸ್, ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಡಿಕೆಗೆ ಸಿದ್ದು ತ್ಯಾಗ ಮಾಡೋದು ಫಿಕ್ಸ್. ಬಾಲಕೃಷ್ಣ ಭವಿಷ್ಯ ನಿಜವಾಗುತ್ತಾ? ಆರ್ ಅಶೋಕ್ ನುಡಿದಂತೆ ಆಗುತ್ತಾ? ಮಾರ್ಚ್ 8ನೇ ತಾರೀಕು ಡಿಕೆ ಸಿಎಂ ಫಿಕ್ಸ್ ಎಂದಿದ್ದ ಆರ್ ಅಶೋಕ್ ಅವರ ಮಾತು ಈಗ ನಿಜವಾಗುತ್ತಾ? ಕೈಪಾಳಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿರುವಂತಹ ಒಂದು ವಿಚಾರ. ಶೀಘ್ರವೇ ಸಿದ್ದರಾಮಯ್ಯ ಔಟ್, ಡಿಕೆ ಶಿವಕುಮಾರ್ ಇನ್ನು. ಸಿದ್ದು ಔಟ್ ಬೆನ್ನಲ್ಲೇ ಡಿಕೆ ಮಾಸ್ಟರ್ ಪ್ಲಾನ್. ಒಕ್ಕಲಿಗ ಏಕಮಾತ್ರ ನಾಯಕನಾಗಲು ಡಿಕೆ ಶಿವಕುಮಾರ್ ಯತ್ನ. ದಳಪತಿ ಕೋಟೆಗೂ ನುಗ್ಗಿ ಆಪರೇಷನ್ ಮಾಡಿ ಹೈಕಮಾಂಡ್ ನಾಯಕರನ್ನ ತೃಪ್ತಿಪಡಿಸುವಂತಹ ಒಂದು ತಂತ್ರಗಾರಿಕೆ ಡಿಕೆ ಶಿವಕುಮಾರ್ ಅವರಿಗಿದೆ. ಹೈಕಮಾಂಡ್ ನಾಯಕರನ್ನ ಸಮಾಧಾನ ಪಡಿಸಿದ್ರೆ ಪಟ್ಟ ಫಿಕ್ಸ್. ಎಸ್, ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಸಿ ಎಂ ಆಗಬೇಕು ಅಂತೇಳಿ ಸಾಕಷ್ಟು ಕನಸನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ. ಯಾವಾಗ ಬೇಕಾದರೂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬಹುದು, ಆ ರೀತಿಯಾದಂತಹ ಒಂದು ವಾತಾವರಣ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ಅದನ್ನು ಕ್ರಿಯೇಟ್ ಮಾಡಿಕೊಂಡಿರುವಂತಹದ್ದು. ಒಕ್ಕಲಿಗ ಏಕಮಾತ್ರ ನಾಯಕನಾಗಲು ಡಿ ಕೆ ಶಿವಕುಮಾರ್ ಅವರೀಗ ಪ್ರಯತ್ನಿಸ್ತಾ ಇದ್ದಾರೆ. ದಳಪತಿ ಕೋಟೆಗೂ ನುಗ್ಗಿ ಆಪರೇಷನ್ ಮಾಡಿ ಹೈಕಮಾಂಡ್ ನಾಯಕರನ್ನ ತೃಪ್ತಿಪಡಿಸುವಂತಹ ಒಂದು ತಂತ್ರಗಾರಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಹೈಕಮಾಂಡ್ ನಾಯಕರನ್ನ ಸಮಾಧಾನ ಪಡಿಸಿದರೆ ಪಟ್ಟ ಫಿಕ್ಸ್ ಎಂಬ ಆತ್ಮವಿಶ್ವಾಸ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿ ಎಂ ಆಗ್ತಾರೆ? ಎಸ್, ಡಿ ಕೆ ಶಿವಕುಮಾರ್ ಅವರ ಕನಸು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಆ ಒಂದು ಕನಸು ನನಸಾಗುವಂತಹ ಒಂದು ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಅವರಿಗೂ ಸಿ ಎಂ ಆಗೇ ಆಗ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರಾಗಿದ್ದಂತಹ ಬಾಲಕೃಷ್ಣ ಅವರು ಕೂಡ ಭವಿಷ್ಯವನ್ನು ನುಡಿದಿದ್ದರು. ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಕೂಡ
ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದನ್ನು ಯಾರಿಂದಲೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಹೀಗಂತ ಆರ್ ಅಶೋಕ್ ಕೂಡ ಹೇಳಿದರು. ಜೊತೆಗೆ ಬಾಲಕೃಷ್ಣ ಕೂಡ ಹೇಳಿದರು. ಈಗ ಅವರಿಬ್ಬರ ಹೇಳಿಕೆ ನಿಜವಾಗ್ತಿದೆಯಾ? ಈ ಒಂದು ವಿಚಾರ ಈಗ ಕೈ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು. ಸಿದ್ದರಾಮಯ್ಯವರು ಶೀಘ್ರವೇ ಔಟ್ ಆಗ್ತಾರೆ, ಅಂದರೆ ಸಿ ಎಂ ಸ್ಥಾನದಿಂದ ಔಟ್ ಆಗ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಆ ಒಂದು ಸ್ಥಾನಕ್ಕೆ ಇನ್ ಆಗ್ತಿದ್ದಾರೆ. ಸಿದ್ದು ಔಟ್ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲ್ಯಾನನ್ನು ಈಗ ಮಾಡಿಕೊಂಡಿರುವಂಥದ್ದು. ಅದು ಏನಪ್ಪ ಅಂತಂದರೆ, ಒಕ್ಕಲಿಗರ ಏಕಮಾತ್ರ ನಾಯಕನಾಗಲು ಡಿ ಕೆ ಶಿವಕುಮಾರ್ ಅವರೀಗ ಒಂದಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಎಸ್, ಈ ಒಂದು ಚುನಾವಣೆಯಲ್ಲಿ, ಅಂದರೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಈ ಒಂದು ಚುನಾವಣೆಯಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದ ಪಕ್ಷವನ್ನು ಕಟ್ಟಿದಂತಹ ಒಂದು ಕೀರ್ತಿ ಸಿದ್ದರಾಮಯ್ಯವರಿಗೆ ಎಷ್ಟು ಸಲ್ಲುತ್ತೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಲ್ಲುತ್ತೆ. ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿರುವಂತಹ ವ್ಯಕ್ತಿ.